ನಾಳೆ ನಾನು ಏನ್ ಸಮಯ ಕೊಟ್ಟಿದ್ದೆ ಆ ಸಮಯಕ್ಕೆ ರೈತರ ಜೊತೆ ಕುಳಿತು ಚರ್ಚೆ ಮಾಡೋಕೆ ಹೋಗ್ತೀನಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಬಂದರೆ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಬರಬಹುದು. ಬಂದರೆ ಒಳ್ಳೆಯದು. ಸಿಎಂ ಡಿ.ಕೆ. ಶಿವಕುಮಾರ್ ಚರ್ಚೆಗೆ ಬಂದರೆ ಎಲ್ಲ ಸುಗಮವಾಗಿ ಆಗುತ್ತೆ ಎಂದು ಎಚ್.ಡಿ.ಕೆ. ಹೇಳಿದ್ದಾರೆ. ರಾಜ್ಯದ ಸಿಎಂ ವಿರುದ್ಧ ನನ್ನ ಹೋರಾಟ ಅಲ್ಲ, ನಾನು ರೈತರ ಪರವಾಗಿ ಇದ್ದೇನೆ. ರೈತರ ಮನವಿಗೋಸ್ಕರ ನಾನು ಈ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ರೈತರು ಒಪ್ಪಿಕೊಂಡರೆ ನನ್ನ ವಿರೋಧ ಇಲ್ಲ. ಬಲವಂತವಾಗಿ ರೈತರನ್ನು ಹೆದರಿಸಿ ಕೆಲಸ ಮಾಡೋದು ಉಪಯೋಗ ಇಲ್ಲ. ಪ್ರೀತಿಯಿಂದ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಎಂದು ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಎಚ್ಡಿಕೆಯವರು 80 ಲಕ್ಷ ರೂಪಾಯಿ ದುಬಾರಿ ವಾಚ್ ಕಟ್ಟುತ್ತಾರೆ ಎಂಬ ಶಾಸಕ ಪ್ರದೀಪ್ ಈಶ್ವರ್ ಆರೋಪಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ನನ್ನ ಬಳಿ ದುಬಾರಿ ವಾಚ್ ಇದೆ ಅಂತ ಹೇಳಿದ್ದಾರೆ. ನೋಡಿ, ಅಂಬೇಡ್ಕರ್ ಚಿತ್ರವಿರುವ ಸಾಧಾರಣ ವಾಚ್ ಕಟ್ಟಿದ್ದೇನೆ. ಎಸ್ಐಟಿ ಅವರನ್ನು ಕಳುಹಿಸಿ ಚೆಕ್ ಮಾಡಿ ತಗೊಂಡು ಹೋಗಿ ಎಂದು ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂಗೆ ಎಚ್.ಡಿ. ಕುಮಾರಸ್ವಾಮಿ ಪತ್ರ ಬರೆದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ರೈತರ ಸಮ್ಮುಖದಲ್ಲಿ ಚರ್ಚೆ ಕರೆದಿದ್ದಾರೆ ಅಂತ ಹೇಳಿದ್ದಾರೆ. ಸಿಎಂ ಅವರು ವಿಧಾನಸೌಧದಲ್ಲಿ 4 ಗೋಡೆ ಮಧ್ಯೆ ಚರ್ಚೆ ಮಾಡೋಣ ಅಂತ ಪತ್ರ ಬರೆದಿದ್ದರು. ಅದಕ್ಕೆ ರೈತರ ಮಧ್ಯೆ ಕೂತು ಸಮಸ್ಯೆ ಬಗೆಹರಿಸೋಣ ಅಂತ ಕುಮಾರಸ್ವಾಮಿ ಅವರು ಪತ್ರ ಬರೆದಿದ್ದಾರೆ. ಸಿಎಂ ಅವರು ಪತ್ರಕ್ಕೆ ರಿಪ್ಲೈ ಕೊಟ್ಟಿಲ್ಲ. ನಾಳೆ ಕುಮಾರಸ್ವಾಮಿ ಬೈರಮಂಗಲ ಸರ್ಕಲ್ನಲ್ಲಿ ರೈತರ ಜೊತೆ ಕೂರುತ್ತಾರೆ. ಅಲ್ಲಿಗೆ ಸಿಎಂ ಡಿ.ಕೆ. ಶಿವಕುಮಾರ್ ಬಂದು ಕೂತು ಮಾತನಾಡಲಿ ಅಂತ ನಿಖಿಲ್ ಹೇಳಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ಕೆಲ ನಾಯಕರು ಅಡ್ಡ ಮತದಾನ ಮಾಡಿರೋದು ನನ್ನನ್ನು ಸೇರಿ ರಾಜ್ಯದ ಕಾರ್ಯಕರ್ತರಿಗೆ ನೋವಾಗಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬಿಜೆಪಿ ಶಾಸಕರ ಅಡ್ಡ ಮತದಾನ ಬೇರೆ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಹೀಗಾಗಿ ಫಲಿತಾಂಶದ 3ನೇ ದಿನ ಆಣೆ ಪ್ರಮಾಣ ಆಗಬೇಕು. ಶಾಸಕಾಂಗ ಪಕ್ಷದ ಸಭೆ ಧರ್ಮಸ್ಥಳದಲ್ಲಿ ಆಗಬೇಕೆಂದು ಹೇಳಿದ್ದೆ. ನಾನು ಭಾವನಾತ್ಮಕ ವ್ಯಕ್ತಿ. ನನ್ನ ಮನಸ್ಸಿಗೆ ತೋಚಿದ್ದನ್ನು ಹೇಳಿದ್ದೇನೆ. ಹಿರಿಯರು ಧರ್ಮಸ್ಥಳದ ತನಕ ಹೋಗೋದು ಬೇಡ ಅಂತ ಹೇಳಿದರು. ಆದ್ರಿವತ್ತು ನಾನು ದೇವರ ಪರಮ ಭಕ್ತನಾಗಿ ಈ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತ ಧರ್ಮಸ್ಥಳ ಮಂಜುನಾಥನ ದರ್ಶನ ಪಡೆದ ಬಳಿಕ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ನಮ್ಮ ಸರ್ಕಾರ ಬರುವಾಗ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ವಿ. ಆದ್ರೆ ಅನೇಕ ಕಾರಣದಿಂದ ಅದು ವಿಳಂಬ ಆಗಿತ್ತು. ಈಗ 72,000 ಹುದ್ದೆಗಳನ್ನು ತುಂಬುತ್ತೇವೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಕಮಿಟಿ ಮಾಡಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗಿತ್ತು. ಆಗ 24,000 ಹುದ್ದೆ ತುಂಬಲು ಸರ್ಕಾರ ಸಿದ್ಧತೆ ಮಾಡಿಕೊಂಡಿತ್ತು. ಸರ್ಕಾರ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ಮೇಲೆ ಅದನ್ನ ಪುನರ್ ಪರಿಶೀಲನೆ ಮಾಡಿ 72,000 ಹುದ್ದೆಗಳನ್ನು ತುಂಬಲು ತೀರ್ಮಾನ ಮಾಡಿದ್ದೇವೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕಾಂಗ್ರೆಸ್ ನೀಡಿರೋ ಗೃಹಲಕ್ಷ್ಮಿ ಯೋಜನೆ 115 ಕೋಟಿ ಹಣ ಮೃತರ ಖಾತೆಗೆ ಜಮೆಯಾಗಿರೋದು ಸತ್ಯ ಅಂತ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸ್ಪಷ್ಟನೆ ನೀಡಿದೆ. ಯೋಜನೆ ಆರಂಭ ಆದಾಗಿಂದಲೂ 2.88 ಲಕ್ಷ ಫಲಾನುಭವಿಗಳು ಮೃತಪಟ್ಟಿದ್ರು. ಈ ಪೈಕಿ 1.03 ಲಕ್ಷ ಫಲಾನುಭವಿಗಳ ಕುಟುಂಬದವರು ಹೊಸ ನೋಂದಣಿ ಮಾಡಿದ್ದಾರೆ. 1.08 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಲಭ್ಯವಾಗಿದೆ. ಅವರ ಖಾತೆಗೆ 115 ಕೋಟಿ ಜಮೆಯಾಗಿದೆ. ಈವರೆಗೂ 15.24 ಕೋಟಿಯಷ್ಟು ಹಣವನ್ನ ವಾಪಸ್ ಪಡೆಯಲಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿ ನೀಡಿದೆ. ಜಾತ್ರೆಗೆ ಬರುವಂತೆ ಕೇರಳಿಗರು ಮೈಸೂರಿನ ಬಾವಲಿಹಾಡಿಯಲ್ಲಿ ಅಕ್ರಮ ಮದ್ಯದಂಗಡಿಯಲ್ಲಿ ಮದ್ಯ ಖರೀದಿಗೆ ಬರುತ್ತಿರೋ ದೃಶ್ಯ ನ್ಯೂಸ್ ಫಸ್ಟ್ ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. CL7ನಲ್ಲಿ ಮದ್ಯ ತೆಗೆದುಕೊಂಡು ಹೋಗಲು ಅವಕಾಶವಿಲ್ಲ. ಆದರೆ ನಿಯಮಗಳನ್ನ ಗಾಳಿಗೆ ತೂರಿ ಮದ್ಯ ಮಾಲೀಕರು ರಾಜಾರೋಷವಾಗಿ ಸಪ್ಲೈ ಮಾಡುತ್ತಿದ್ದಾರೆ. ಕೇರಳಿಗರು ನದಿ ಮೂಲಕ ಬೋಟ್ಗಳಲ್ಲಿ ಆಗಮಿಸಿ ಮದ್ಯದ ಬಾಟಲಿಗಳನ್ನ ಖರೀದಿಸಿ ಮತ್ತೆ ಬೋಟ್ ಬಸ್ಗಳಲ್ಲಿ ತಮ್ಮ ಊರಿನತ್ತ ಪ್ರಯಾಣ ಬೆಳೆಸುತ್ತಿದ್ದಾರೆ. ಭ್ರಷ್ಟಾಚಾರದಲ್ಲಿ ಇಡಿ ದಾಳಿ ಮಾಡಿರೋದು ಫಸ್ಟ್ ಟೈಮ್ ಅಂತ ವೈ ಮಂಜುನಾಥ್ ಮನೆ ಮೇಲೆ ದಾಳಿ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ನಮ್ಮ ಬಾಮೈದನ ಮೇಲೆ ಇಡಿ ಕೇಸ್ ಆಗಿದ್ದು ನಿಜ. ನಾನು ಯಾವುದೇ ಸ್ಪಷ್ಟನೆ ನೀಡುವ ಅವಶ್ಯಕತೆ ಇಲ್ಲ. ಭ್ರಷ್ಟಾಚಾರ ತನಿಖೆ ಮಾಡಲು ಲೋಕಾಯುಕ್ತ ಇದೆ. ಆದ್ರೆ ಇಡಿ ತನಿಖೆ ನಡೆಸಿದೆ. ನಮಗೂ ಗೊಂದಲ ಇದೆ. ನೋಡೋಣ ಯಾವ ರೀತಿ ತನಿಖೆ ಆಗುತ್ತೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಕೆಆರ್ ಪುರಂನಲ್ಲಿ ನಡೆದ ತ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಲೆಮರೆಸಿಕೊಂಡಿದ್ದ ಆರೋಪಿ ಕೇನಾಥ್ ಅರೆಸ್ಟ್ ಆಗಿದ್ದಾನೆ. ಕೆಆರ್ ಪುರಂ ಪೊಲೀಸರು ಆರೋಪಿ ಕೇನಾಥ್ನ ಪಾಂಡಿಚೇರಿಯಲ್ಲಿ ವಶಕ್ಕೆ ಪಡೆದಿದ್ದಾರೆ. ಆರೋಪಿ ಶ್ವೇತಾ ಕೂಡ ಪಾಂಡಿಚೇರಿಯಲ್ಲಿ ಪೊಲೀಸರಿಗೆ ಸಿಕ್ಕಿದ್ದಳು. ಆರೋಪಿ ಪಾಂಡಿಚೇರಿಯಲ್ಲಿ ಅರೆಸ್ಟ್ ಮಾಡಲಾಗಿದ್ದು ಇಬ್ಬರು ದಾರಿ ಮಧ್ಯೆ ಬೇರೆ ಬೇರೆಯಾಗಿದ್ರು ಅನ್ನೋ ತನಿಖೆ ವೇಳೆ ಗೊತ್ತಾಗಿದೆ. ಇನ್ನು ಇತ್ತ ಪೊಲೀಸರ ಕಸ್ಟಡಿಯಲ್ಲಿರುವ ಆರೋಪಿತೆ ಶ್ವೇತಾ ಪೊಲೀಸರ ಮುಂದೆ ಹೊಸ ಡ್ರಾಮಾ ಮಾಡಿದ್ದಾಳೆ. ಬಾಯ್ ಫ್ರೆಂಡ್ ಬಚಾವ್ ಮಾಡಲು ನನ್ನ ಬಾಯ್ ಫ್ರೆಂಡ್ಗೆ ಕೇಸ್ ಜೊತೆ ಯಾವುದೇ ಸಂಬಂಧ ಇಲ್ಲ ಅಂತ ಪೊಲೀಸರ ಮುಂದೆ ಮಾತನಾಡಿದ್ದಾಳೆ. ಕೃತ್ಯದ ಬಳಿಕ 100 ಕಿಲೋಮೀಟರ್ ಬೈಕ್ನಲ್ಲಿ ಸಂಚಾರ ಮಾಡಿದ್ವಿ. ಬಳಿಕ ನಮ್ಮಿಬ್ಬರ ನಡುವೆ ಗಲಾಟೆ ಆಯ್ತು. ಗಲಾಟೆ ಬಳಿಕ ಬಾಯ್ ಫ್ರೆಂಡ್ ತೆರಳಿದ್ದಾನೆ. ಆತ ಎಲ್ಲಿಗೆ ಹೋದ ಗೊತ್ತಿಲ್ಲ ಅಂತ ಹೊಸ ನಾಟಕವಾಡಿದ್ದಾಳೆ.